ಮಹಾಭಾರತದಲ್ಲಿ ನಕುಲ ಸಹದೇವರು ವಿರಾಟನ ಮನೆಗೆ ಬಂದಾಗ ಒಬ್ಬ ಅಶ್ವಪಾಲ ಒಬ್ಬ ಗೋಪಾಲ ಆಗುದು. ಒಬ್ಬ ಕುದುರೆಯನ್ನು ನೋಡ್ಕೊಳ್ಳೋನಾಗ್ತಾನೆ, ಇನ್ನೊಬ್ಬ ಗೋವನ್ನು ನೋಡ್ಕೊಳ್ಳೋನು. ಬರೀ ಪಾಲ ಅಂದರೆ ಮನೆಯಲ್ಲಿ ದನ ಮೇಯಿಸಿದ್ರು ಅಂತ ಅರ್ಥ ಅಲ್ಲ. ದನ ಮೇಯಿಸುವುದು ಮಾಡ್ತಾರೆ, ದೊಡ್ಡ ಸಂಗತಿ ಅಲ್ಲ. ಅಲ್ಲಿಯ ನಿಯಂತ್ರಣ ಅವನು ಹೇಳ್ತಾನೆ. ಅದನ್ನು ನಾನು ಬರುವಾಗ ನಾನು ಹಸುವಿನ ಬಗ್ಗೆ ಏನೇನು ನನಗೆ ಗೊತ್ತಿದೆ, ಯಾವ ಹೊತ್ತಿಗೆ ಅದನ್ನು ಹೇಗೆ ಬಳಸಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಒಂದಿಷ್ಟು ಡೀಟೇಲ್ ಕೊಡ್ತಾನೆ. ಅಂದರೆ ಆ ಡೀಟೇಲ್ಸ್ ಕೊಡೋದ್ರ ಹಿನ್ನೆಲೆ ಏನು ಗೊತ್ತಾಗುತ್ತೆ ಅಂದರೆ ಅವನಿಗೆ ಹಸುವಿನ ಬಗ್ಗೆ ಎಲ್ಲ ತಿಳಿವು ಕೂಡ ಚೆನ್ನಾಗಿ ಇತ್ತು ಅಂತ. ಹಾಗಾಗಿ ರಾಜ್ಯದಲ್ಲಿ ಮಂತ್ರಿಗಳ ಮಂಡಲದಲ್ಲಿ ಪ್ರತ್ಯೇಕವಾಗಿ ಆನೆಯನ್ನು ಪಳಗಿಸುವ ಮತ್ತು ಅದನ್ನು ನಿರ್ವಹಿಸುವ, ಅದರ ಸೇನೆಯ ಲೆಕ್ಕಾಚಾರ ಹಾಕುವ, ನೋಡಿಕೊಳ್ಳುವ ಒಂದು ಪ್ರತ್ಯೇಕ ಮಂತ್ರಿ ಸ್ಥಾನ ಇತ್ತು. ಹಾಗೆ ಕುದುರೆಗೂ ಕೂಡ, ಹಾಗೆ ಗೋವಿಗೂ ಕೂಡ ಗೋ ಶಾಖೆ, ಗೋ ಇಲಾಖೆನೇ ಬೇರೆ. ಇವತ್ತದೆಲ್ಲವೂ ಕೊನೆ ಪಶು ಇಲಾಖೆಯಲ್ಲಿ ನಾವು ನೀವು ಬೇರೆ ಅಲ್ಲ ಅಂತ ಎಲ್ಲರೂ ಒಟ್ಟಿಗೆ ಸೇರಿ ಹೆಸರು ಅದರದ್ದು ತಿನ್ನೋದು ನಾವು ಅಂತಾಗಿ ಏನೂ ಉಪಯೋಗ ಇಲ್ಲದ ಪರಿಸ್ಥಿತಿಗೆ ಬಂದು ನಿಂತಿದೆ ಎಷ್ಟೋ ಸಲ ಕೆಲವೊಮ್ಮೆ. ಆದರೆ ಮೂಲತಃ ಅದು ಇಡೀ ದೇಶದ ಮಹಾ ಸಂಪತ್ತು. ಅದು ಮತ್ತು ಪ್ರಕೃತಿಗೆ ಯಾವತ್ತೂ ಹಾನಿ ಮಾಡುವ ವ್ಯವಸ್ಥೆ ಅಲ್ಲ. ಅವುಗಳಿಂದ ಯಾವತ್ತೂ ಪ್ರಕೃತಿಗೆ ಹಾನಿ ಆಗುವುದೂ ಇಲ್ಲ. ಅಂದರೆ ಈ ರೀತಿ ಒಂದು ನಿಖರವಾದ ವ್ಯವಸ್ಥೆ ಅಂತ ಬಂದಾಗ ಪ್ರಪಂಚದಲ್ಲಿ ಎಲ್ಲದಕ್ಕೂ ಒಬ್ಬ ರಾಜ ಅಥವಾ ಯಾರೋ ಒಬ್ಬ ಕಾರಣ ಅಂತ ಹೇಳೋದು ಅಂದರೆ ಅವನು ಒಂದು ನಿಯತಿಗೆ ಒಳಪಟ್ಟು ಮಾಡ್ತಿರ್ತಾನೆ. ಸ್ವಭಾವ ಏವ ಕಾರಣ, ಎಲ್ಲದಕ್ಕೂ ಅದರ ಸ್ವಭಾವವೇ ಕಾರಣ. ಅದರ ಸ್ವಭಾವ ಕಾರಣ ಮತ್ತು ಅದರ ಜೊತೆಗೆ ಸ್ವಭಾವ ಇರುತ್ತೆ, ಆದರೆ ಕರ್ಮವೇ ಇಲ್ಲ ಅಂದರೆ, ಯೋಗ್ಯತೆಯೇ ಇಲ್ಲ ಅಂದರೆ, ಸ್ವಭಾವಂಚ ಸ್ವಭಾವೇ ವರ್ತತೆ ಲೋಕಃ ತಸ್ಯ ಕಾಲ ಪರಾಯಣಂ. ನಾವು ಹೇಳ್ತೇವೆ ಟೈಮ್ ಬರಬೇಕು ಅಂತ. ವ್ಯಕ್ತಿ ಸರಿ ಇದೆ, ಅವನು ಚೆನ್ನಾಗಿ ಓದ್ಬಿಟ್ಟಿದ್ದಾನೆ, ನನಗೆ ಈಗಲೇ ಪರೀಕ್ಷೆ ಮಾಡಿ, ನಾನೆಲ್ಲ ಓದಿ ಆಗಿಬಿಟ್ಟಿದ್ದೆ, ನಂಗೆ ಈಗಲೇ ಪರೀಕ್ಷೆ ಮಾಡಿ. ಇಲ್ಲಪ್ಪ, ಪರೀಕ್ಷೆ ಇದೊಂದು ಟೈಮ್ ಇದೆ, ಆಗಲೇ ಮಾಡಲಿಕ್ಕೆ ಆಗುತ್ತೆ ಹೊರತು ನಿನ್ಗೊಬ್ಬನಿಗೆ ಓದಿ ಆಗಿದೆ ಅಂತ ಎಲ್ಲರಿಗೂ ಹಾಗೆ ಮಾಡಲಿಕ್ಕೆ. ಎಲ್ಲರಿಗೂ ಆಗುವ ಒಂದು ನಿಯಮ ಇದೆ. ಆ ನಿಯಮದ ಪ್ರಕಾರ ಆ ಕಾಲಕ್ಕೆ ಪರೀಕ್ಷೆ ನಡೀತಾ ಆಗ ಬರೀ. ಇಲ್ಲ ಆಗೆಲ್ಲ ಮರ್ತೋಗುತ್ತೆ, ಆಗ ತಲೆ ಕೊಡಬೇಡ, ಅಲ್ಲಾಡಿಸ್ಬೇಡ, ಹಂಗೆ ಇಟ್ಕೊಂಡಿವಿ, ಬಿದ್ದೋಗುತ್ತೆ, ಭಯ ಆಗುತ್ತೆ ಅಂದರೆ. ಹಾಗಿದ್ರೆ ನಮಗೆ ಒಂದು ಕಾಲ ಕಾರಣ, ಎರಡನೇದು ಸ್ವಭಾವ ಕಾರಣ. ಎಷ್ಟು ಸ್ಪಷ್ಟವಾಗಿ ಇದೆ ಈ ಮಾತು. ಸ್ವಭಾವ ಮತ್ತು ಕಾಲವೇ ಇಡೀ ಜಗತ್ತಿನ ನಿಯಂತ್ರಣವನ್ನು ಮಾಡ್ತಾ ಇರುತ್ತೆ. ಅಂದರೆ ಕಾಲ ಅಂದಾಗ ಅದು ಅತೀತವಾದ ಪರಮಾತ್ಮ ಶಕ್ತಿ, ಸ್ವಭಾವ ಅಂದರೆ ಜೀವದಲ್ಲಿರುವ ನಿಜವಾದ ಗುಣ. ಈ ಜೀವದಲ್ಲಿರುವ ಗುಣ ಮತ್ತು ಪರಮಾತ್ಮ ಶಕ್ತಿ ನಿರಂತರವಾಗಿ ಈ ವ್ಯವಸ್ಥೆಯಲ್ಲಿ ತಮ್ಮ ನಿಯಂತ್ರಣವನ್ನು ಕಾಯ್ದುಕೊಳ್ತಾವೆ. ಅದರಿಂದಾಗಿ ನಾನು ರಾಜ್ಯಭಾರ ಮಾಡುವುದಿಲ್ಲ, ನನ್ನಿಂದಾಗಿ ತೊಂದರೆ ಆಯಿತು, ಅದರಿಂದಾಗಿ ನಾನು ಪ್ರಾಣ ಬಿಡುತ್ತೇನೆ ಅಂತ ಈ ರೀತಿ ಮಾತಾಡೋದ್ರಲ್ಲಿ ಏನು ಅರ್ಥ